ಇಷ್ಟೇ. ದುರ್ಗುಣಗಳನ್ನು, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳನ್ನು ಬಿಟ್ಟು ವಿನಯ, ಕರುಣೆ, ಸಂಪತ್ತು ಹೇಳುವಂತಹ ಕೃಷ್ಣ ಎಷ್ಟು ಅಚ್ಚುಮೆಚ್ಚಾಗ್ತಾನೆ, ಎಂತಹ ಪ್ರೀತಿಯ ದೈವನಾಗ್ತಾನೆ. ಅಂದರೆ ನನಗೆಲ್ಲರೂ ಹೇಳಿದ್ದುಂಟು, ಏನು ಎಲ್ಲ ಬಿಟ್ಟು ಹೋಗಿ ಕೂತ್ಕೊಂಡು ಯಾವುದೋ ಗುಡ್ಡೆ ಮೇಲೆ ಕೂತ್ಕೋತೀಯ, ಓದ್ತಾ ಇರ್ತೀಯ. ಅದರಿಂದ ಹಿಡಿದು ಒಂದು ಊಟವನ್ನು ಮಾಡೋದರಿಂದ ಹಿಡಿದು ಮತ್ತು ಏನೇ ಮಾಡುವುದ್ರ ನಿನ್ನ ಪ್ರತಿಯೊಂದು ಚಟುವಟಿಕೆಯು ಆನಂದಕ್ಕಾಗಿ ಮೀಸಲಾಗಿದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಭಗವದ್ಗೀತೆಯ ಮತ್ತೊಂದು ಶ್ಲೋಕದೊಂದಿಗೆ ತಮ್ಮ ಬಳಿ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತತ್ತೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ನೋಡಿ, ಎಂತಹ ಅದ್ಭುತವಾದಂತಹ ಮಾತು. ಶ್ರೀಕೃಷ್ಣನು ಎಷ್ಟು ಪ್ರಾಕ್ಟಿಕಲ್ ಆಗಿ ಮತ್ತು ಫ್ಲೆಕ್ಸಿಬಲ್ ಆಗಿ ಇರ್ತಾನೆ ಅನ್ನೋದನ್ನು ನೋಡಿ. ಭಕ್ತರ ಭಾವನೆಗಳಿಗೆ ತಕ್ಕ ಹಾಗೆ ನಾನು ಹೊಂದಿಕೊಳ್ತೇನೆ ಅಂತ ಹೇಳುವಂತಹ ಕೃಷ್ಣ ಎಷ್ಟು ಅಚ್ಚುಮೆಚ್ಚಾಗ್ತಾನೆ, ಎಂತಹ ಪ್ರೀತಿಯ ದೈವನಾಗ್ತಾನೆ. ಅಂದರೆ ನಾನು ಎಲ್ಲೋ ಒಂದು ಪ್ರದೇಶದಲ್ಲಿದ್ದೀನಿ, ಎಲ್ಲೋ ಒಂದು ಕಡೆ ಇದ್ದೀನಿ, ಯಾವುದೋ ಒಂದು ದಂಡವನ್ನು ಹಿಡ್ಕೊಂಡು ಕೂತುಬಿಟ್ಟಿದ್ದೀನಿ, ನಾನು ಇಂತಹ ನಿಯಮಗಳನ್ನು ಮಾಡಿದ್ದೇನೆ, ನೀನು ಈ ನಿಯಮಗಳನ್ನು ಪಾಲನೆ ಮಾಡದೆ ಹೋದರೆ ನಿನಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ದಂಡ ವಿಧಿಸುವಂತಹ ರಾಜನಂತೆ ಭಗವದ್ಗೀತೆ ಇಲ್ಲ, ಕೃಷ್ಣನಿಲ್ಲ. ಇಲ್ಲಿ ಭಕ್ತಾದಿಗಳು ಹೇಗೆ ಭಾವಿಸುತ್ತಾರೋ ಅವರ ಮಟ್ಟಕ್ಕೆ ರಾಜನಾದವನು ಇಳಿದು ಬರ್ತಾನೆ. ನೋಡಿ ಹೆಂಗಿದೆ, ಭಕ್ತರ ಕಷ್ಟಗಳನ್ನು ತಿಳಿದುಕೊಳ್ಳಲಿಕ್ಕೆ, ಪ್ರಜೆಗಳ ಕಷ್ಟಗಳನ್ನು ತಿಳ್ಕೊಳ್ಳೋದಕ್ಕೆ ಹೇಗೆ ಮಹಾರಾಜನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಬಂದು ನಿಗೂಢವಾಗಿ ಬಂದು ಎಲ್ಲ ಒಂದು ಗೂಢಚಾರಿಕೆಯನ್ನು ಮಾಡಿಕೊಂಡು ಅಥವಾ ಸಂಚಲನವನ್ನು ಉಂಟು ಮಾಡ್ತಾನೋ ಮಹಾರಾಜನಾದವನು, ಹಾಗೆ ಕೃಷ್ಣನು ದೊಡ್ಡ ಮಹಾರಾಜನಾಗಿದ್ದರೂ ಕೂಡ ಪರಮಾತ್ಮನು ಎಂಬುವಂತಹವನು ಈ ರೀತಿಯಾಗಿ ಭಕ್ತರ ಕೋರಿಕೆಯ ಮೇರೆಗೆ, ಅವರ ಇಚ್ಛೆಯ ಮೇರೆಗೆ ಅವರಂತೆ ಅವರ ಮಟ್ಟಕ್ಕೆ ಇಳಿದು ಬಂದು ಅವರ ಜೊತೆಗೆ ರಂಜಿಸ್ತಾ ಅವರನ್ನು ಅವರ ಇಷ್ಟಾರ್ಥಗಳನ್ನು, ಇಚ್ಛೆಯನ್ನು ಪೂರೈಸ್ತಾ ಕಾಲಕ್ರಮೇಣ ಆ ತತ್ವದ ಕಡೆಗೆ ಕರೆದುಕೊಂಡು ಹೋಗ್ತೇನೆ ಎಂಬುವಂತಹ ಮಾತು ಇದಾಗಿದೆ. ಇನ್ನೇ ನೆಟ್ಶಲ್ಲಾಗಿ ಹೇಳೋದಾದರೆ, ಅಂದರೆ ಇದರ ಅರ್ಥ ಏನು? ಯಾವ ಭಕ್ತರು ಯಾವ ಪ್ರಕಾರ ನನಗೆ ಶರಣಾಗುತ್ತಾರೋ, ಅಂದರೆ ವಾಟ್ ಟೈಪ್ಸ್ ಶರಣಾಗುತ್ತಾರೋ ನಾನು ಅವರನ್ನು ಅದೇ ಪ್ರಕಾರ ಆಶ್ರಯ ಕೊಡುತ್ತೇನೆ. ಯಾರ್ಯಾರು ಹೇಗೆ ನನ್ನನ್ನು ನೋಡೋದಕ್ಕೆ ಬಯಸ್ತಾರೋ, ಇಲ್ಲಪ್ಪ ನನಗೆ ಈ ರೀತಿ ಇಷ್ಟ, ವಿಷ್ಣುವಿನ ರೂಪ ಇಷ್ಟ ಅಂದರೆ ವಿಷ್ಣು, ಕೆಲವರಿಗೆ ವಜ್ರ, ವೈಢೂರ್ಯ, ಅದು ಇದು ಎಲ್ಲ ಹಾಕ್ಕೊಂಡಿರೋದು ಇಷ್ಟ, ಅರಮನೆಯಲ್ಲಿರೋದು ಇಷ್ಟ, ಪಳ ಹೊಳಿತಾರೋ ಅರಮನೆಯಲ್ಲಿರೋದು ಇಷ್ಟ, ವಜ್ರ ವೈಢೂರ್ಯಗಳನ್ನು ಹಾಕ್ಕೊಂಡಿರೋದು ಇಷ್ಟ, ವಜ್ರ ತೋಲಿಕಾ ತರ್ಪಣಗಳಿರಬೇಕು ಇಷ್ಟ, ಪೀತಾಂಬರಧಾರಣೆ ಇರಬೇಕು ಇಷ್ಟ. ಆ ಒಂದು ಇಷ್ಟಕ್ಕೆ ತಕ್ಕ ಹಾಗೆ ತಗೋಪ್ಪ, ನಾನು ಹಾಗೆ ನಿನಗೆ ಕಾಣಿಸ್ತೇನೆ. ಇನ್ನು ಕೆಲವರು ವಿರಾಗಿಗಳು, ಡಮ ವಿರಾಗಿಗಳು, ಕಾಲಭೈರವ, ಶಿವ, ಸ್ಮಶಾನ ವೈರಾಗಿಯಾಗಿ ಎಲ್ಲ ಇಡೀ ಲೋಕದ ಸಕಲ ಸಂಪತ್ತುಗಳು ಕೂಡ ನನಗೆ ಬೇಡ ಅಂತ ಹೇಳಿ ಆ ಒಂದು ಸರಳ ರೀತಿಯಲ್ಲಿ ತ್ಯಾಗದ ರೂಪದಲ್ಲಿ ಬೂದಿಗಳನ್ನು ಬಳಿಯುತ್ತಾ ಹಾವನ್ನು ಹಾಕಿಕೊಂಡು ಯಾರು ಇರ್ತಾನೋ ಆ ಒಂದು ತ್ಯಾಗದ ರೂಪದಲ್ಲಿ ಯಾರು ಇರ್ತಾನೋ, ಒಂದು ಸನ್ಯಾಸಿ, ಒಬ್ಬ ಅಘೋರಿಯ ರೂಪದಲ್ಲಿ ಕಾಣಿಸ್ಕೊಳ್ಬೇಕು, ಹಂಗಿರಬೇಕು ಅಂತ ಇಷ್ಟಪಡ್ತಾನೊಬ್ಬ ಭಕ್ತ. ತಗೊಳಪ್ಪ, ನಾನು ಅದೇ ರೂಪದಲ್ಲಿ ಪ್ರಕಟ ಆಗ್ತೀನಿ, ನೀನು ಅದೇ ರೂಪದಲ್ಲಿ ನೀನು ಧ್ಯಾನವನ್ನು ಮಾಡು, ಭಕ್ತಿಯನ್ನು ಮಾಡು ಅಂದಾಗ ಬೇಗ ಕನೆಕ್ಟ್ ಆಗ್ತಾರೆ. ನೋಡಿ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಭಗವದ್ಗೀತೆ. ನೋಡಿ, ನನ್ನ ರೂಪ ಇದು, ನನ್ನ ನಾಮ ಇದು, ನನ್ನ ರೂಪ ಹೀಗೆ, ನನ್ನ ನಾಮ ಹೀಗೆ, ನನ್ನ ನಿಯಮ ಇದು, ನೀವಿದಕ್ಕೆಲ್ಲ ಅಡ್ಜಸ್ಟ್ ಆಗಿ ನೀನು ಬರಬೇಕು ಅಂತ ನನ್ನ ಧರ್ಮ ಹೇಳ್ತಾ ಇಲ್ಲ, ಭಗವದ್ಗೀತೆ ಹೇಳ್ತಾ ಇಲ್ಲ. ಭಗವದ್ಗೀತೆ ಅನ್ನೋದು ತಾಯಿಯ ಸಮಾನ. ಈ ಭಗವದ್ಗೀತೆ
ತಾಯಿಯ ರೀತಿಯಲ್ಲಿ ಅಮೃತ ತುಲ್ಯವಾದಂತಹ ಪ್ರೀತಿಯನ್ನು ಮಕ್ಕಳಿಗೆ ಉಣಬಡಿಸುವ ರೀತಿಯಲ್ಲಿ, ಮಕ್ಕಳೇ ನಿಮಗೆ ಯಾವ ಭಾವ ಬೇಕು, ಯಾವ ರೀತಿಯಲ್ಲಿ ನೀವು ಬರಲಿಕ್ಕೆ ಬಯಸ್ತೀರೋ ನಾನು ಅದೇ ರೀತಿಯಲ್ಲಿ ಪ್ರಕಟನಾಗುತ್ತೇನೆ. ಮಕ್ಕಳ ಇಚ್ಛೆಯಂತೆ ನಾನು ಇರ್ತೇನೆ, ಮಕ್ಕಳಾಗಿ ಒಂದಾಗಿ ಬಿಡುತ್ತೇನೆ ಅಂತ ಹೇಳುವಂತಹ ಗ್ರಂಥ ಇದಾಗಿದೆ. ಅಷ್ಟು ಫ್ಲೆಕ್ಸಿಬಲ್ ಆಗಿದೆ. ನಮ್ಮ ಇಚ್ಛೆಗೆ ತಕ್ಕಂಗೆ ಬದಲಾಗ್ತೀನಿ ಅಂತ ಹೇಳುವಂತಹ ಒಂದು ಸರ್ವಮಾನ್ಯ ಸರ್ವೋತ್ಕೃಷ್ಟವಾದಂತಹ ಗ್ರಂಥ ಭಗವದ್ಗೀತೆಯಾಗಿದೆ. ನೋಡಿ, ಯಾವ ರೀತಿಯಲ್ಲಿ ಶರಣಾಗ್ತಿರೋ ಅದೇ ರೀತಿಯಲ್ಲಿ ನಾನು ನಿಮಗೆ ಪ್ರಕಾರವಾಗಿ ಆಶ್ರಯವನ್ನು ಕೊಡ್ತೇನೆ ಅಂತ ಹೇಳಿ. ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಪರಮಾತ್ಮನನ್ನು ಎಲ್ಲೋ ಒಬ್ಬ ಇರುವಂತಹ ಒಬ್ಬ ನಿಯಾಮಕ, ಒಬ್ಬ ರಾಜ ಅಂತ ಹೇಳಿ ನೀವು ಅಂದ್ಕೊಂಡ್ರೆ ಆತ ರಾಜನಾಗೇ ಇರ್ತಾನೆ. ಆತನನ್ನು ನನ್ನ ತಂದೆ ಅಂತ ಅಂದ್ಕೊಂಡ್ರೆ ತಂದೆಯಾಗೇ ಇರ್ತಾನೆ. ತಾಯಿ ಅಂದರೆ ತಾಯಿಯಾಗೇ ಇರ್ತಾನೆ. ತಂದೆಯ ಒಂದು ಪ್ರೀತಿ ವಾತ್ಸಲ್ಯ, ತಾಯಿಯ ಒಂದು ಪ್ರೀತಿ ವಾತ್ಸಲ್ಯವನ್ನು ಕೊಡುವವನಾಗಿದ್ದಾನೆ. ಒಬ್ಬ ಮಗನ ಮೇಲೆ ನಿಮಗೆ ಇಚ್ಛೆ ಇದ್ದಿದ್ದೆ ಆದಲ್ಲಿ ಆ ಮಗನಲ್ಲಿ ಆ ಪರಮಾತ್ಮನನ್ನು ನೀವು ಕಂಡುಬಿಟ್ರೆ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಅಧ್ಯಾತ್ಮ ಸಾಧನೆಯನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ, ಬಟ್ ಖಂಡಿತ ಹಾಗಲ್ಲ. ತುಂಬ ಸರಳವಾದಂಥದ್ದು ಆಧ್ಯಾತ್ಮಿಕ ಸಾಧನೆ ಅನ್ನೋದು. ನಿಮಗೆ ಈ ಒಂದು ಮೋಹಗಳಿಂದ, ಸಂಸಾರದಿಂದ, ಮೋಹದಿಂದ ನೀವು ಹೊರಗಡೆ ಹೋಗೋಕ್ಕಾಗ್ತಾ ಇಲ್ವಾ? ಆ ಸರ್ವೋತ್ಕೃಷ್ಟವಾದಂತಹ ಶಕ್ತಿಯನ್ನು, ಚೈತನ್ಯವನ್ನು ಎಲ್ಲ ನೀವು ಅವರಲ್ಲಿ ತುಂಬಿ, ಒಂದು ನನ್ನ ಮಗನನ್ನು ನೀವು ತುಂಬ ಪ್ರೀತಿಸ್ತಾ ಇದ್ದರೆ ಆ ಮಗನನ್ನೇ ಕೃಷ್ಣನೆಂದು ತಿಳಿಯಿರಿ. ಅಷ್ಟು ಮಾಡಪ್ಪ ಸಾಕು. ಕೃಷ್ಣ ಹೇಳ್ತಾ ಇರೋದು, ನಿನಗೆ ತಾಯಿಯೇ ಸರ್ವೋತ್ಕೃಷ್ಟವಾಗಿದ್ದಾರೆ, ಆ ಜಗನ್ಮಾತೆ ಕಾಳಿ ಮಾತೆ ಅಲ್ಲಿದ್ದಾರೆ ಅಂತ ತಿಳ್ಕೊ. ಆ ಸರ್ವೋತ್ಕೃಷ್ಟ ಗುಣಗಳನ್ನು ಈಗ ನಾನು ಆಗಲೇ ಹೇಳಿದ ಹಾಗೆ ವೀತರಾಗ ಭಯಕ್ರೋಧ, ಆ ಗುಣಗಳನ್ನು ನೀನು ಅಳವಡಿಸ್ಕೋ. ಆ ತಾಯಿಯನ್ನು ತಂದೆ ನಿನಗೆ ತುಂಬ ಇಷ್ಟ ಆಗಿದ್ದರೆ ಆತನನ್ನೇ ತಂದೆ ಎಂದು ಕಾಣು. ಸ್ನೇಹಿತ ನಿನಗೆ ತುಂಬ ಇಷ್ಟ ಆಗಿದ್ದರೆ ಆ ಸ್ನೇಹಿತನಲ್ಲಿ ಆತನನ್ನು ಕಾಣು. ನನ್ನನ್ನು ಕಾಣಪ್ಪ ಸಾಕು. ಹೋಗ್ತಾ 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 ನೀವು ಆ ಒಂದು ದೈವ ಗುಣಗಳನ್ನು ಅಳವಡಿಸಿಕೊಂಡು ನೀವು ಯಾವ ಒಂದು ಆತ್ಯಂತಿಕ ಮಟ್ಟವನ್ನು ಮುಟ್ಟಬೇಕು ಅದಕ್ಕೆ ನೀವು ರೀಚ್ ಆಗೇ ಆಗ್ತೀರಾ ಎಂಬುವಂತಹ ಮಾತು ಶ್ರೀಕೃಷ್ಣ ಪರಮಾತ್ಮನು ಇಲ್ಲಿ ಹೇಳ್ತಾನೆ. ನಾನು ಕೊಟ್ಟಂಥ ಆಣತಿಯಂತೆ ನೀವು ನಡ್ಕೊಳ್ಳಿ ಅಂತ ಎಲ್ಲೂ ಹೇಳೋದಿಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ನಾನು ಹೇಳ್ತೇನೆ ಎಂಬುವಂತಹ ಮಾತು. ಯಥಾ ಮಾಂ ಪ್ರಪದ್ಯಂತೆ ತೈವ ಭಜಾಮ್ಯಹಂ. ನೀವು ಹೇಗೆ ನನ್ನನ್ನು ಭಜಿಸುತ್ತೀರೋ, ಹೇಗೆ ನನ್ನನ್ನು ಭಾವಿಸುತ್ತೀರೋ, ಯಾವ ರೀತಿ ನೀವು ನನ್ನನ್ನು ನೋಡಲಿಕ್ಕೆ ಬಯಸ್ತೀರೋ ಆ ರೂಪದಲ್ಲಿ ನಾನು ಪ್ರಕಟನಾಗ್ತೇನೆ. ಎಂತಹ ಕರುಣೆ ಮಕ್ಕಳ ಮೇಲೆ! ಇದಲ್ಲವೇ ಈ ಒಂದು ಧನ್ಯತೆ, ಈ ಒಂದು ದೈವಿಕತೆ, ಈ ಒಂದು ಆಧ್ಯಾತ್ಮಿಕತೆ ಅಲ್ಲವೇ ನಮಗೆ ಬೇಕಾಗಿರುವಂಥದ್ದು? ಇಂತಹ ವಾತ್ಸಲ್ಯವನ್ನು ಹೊಂದಿರುವಂತಹವನು ಅಲ್ಲವೇ ನಮ್ಮ ದೈವ ಅಂತ ಅನಿಸಿಕೊಳ್ಳೋದು? ದೇವರ ಬಳಿ ಬರೀ ಭಯದಿಂದ ಹೋಗುವುದಲ್ಲ, ದೇವರು ನಮ್ಮನ್ನು ದಂಡಿಸಿ ಬಿಡ್ತಾನೆ ಅಂತ ಹೋಗೋದಲ್ಲ. ಆ ದೈವ ನಮಗೆ ತಂದೆಯೂ ಆಗಬಲ್ಲ, ತಾಯಿ ಆಗಬಲ್ಲ, ಮಗುವಾಗಬಲ್ಲ, ಸಖನೂ ಆಗಬಲ್ಲ, ಸ್ನೇಹಿತನಾಗಬಲ್ಲ. ಎಲ್ಲ ಭಾವನೆಗಳಲ್ಲಿಯೂ ಕೂಡ ನಿನ್ನನ್ನು ನಾನು ಸಂತೈಸುತ್ತೇನೆ, ನೀನು ಇಚ್ಛೆ ಪಟ್ಟಂತೆ ನಿನ್ನನ್ನು ಹಾಗೆಯೇ ನಾನು ಆಶ್ರಯಿಸುತ್ತೇನೆ, ಹಾಗೂ ನಿನಗೂ ಆ ಆಶ್ರಯವನ್ನೇ, ಆ ತಾಣವನ್ನೇ ಕೊಡ್ತೇನೆ. ಅಂತಹ ಪ್ಲ್ಯಾಟ್ಫಾರ್ಮ್ಗಳನ್ನು ನಾನೇ ಸೃಷ್ಟಿ ಮಾಡಿ ಕೊಡ್ತೇನೆ. ಸಿ ದ ಅಶ್ಯೂರೆನ್ಸ್ ಬೈ ಕೃಷ್ಣ. ಆತನ ಒಂದು ಭರವಸೆ ಹೇಗಿದೆ ನೋಡಿ, ಆತನ ವಾಗ್ದಾನ ಹೇಗಿದೆ ನೋಡಿ. ಪರಮಾತ್ಮನನ್ನು ನೋಡಿ, ಉದಾಹರಣೆಗೆ ನಾವು ನಮ್ಮ ತಂದೆ ದೊಡ್ಡ ಜಡ್ಜ್ ಆಗಿರ್ಬೋದು, ಮನೆಗೆ ಬಂದ ಕೂಡಲೇ ಮಗು ಏನು ಹೇಳುತ್ತೆ, ಪಾಪ ನಾನು ನಿನ್ನ ಮೇಲೆ ಸವಾರಿ ಮಾಡಬೇಕು, ಬಗ್ಗು, ನೀನು ಆನೆ, ನಾನು ನಿನ್ನ ಮೇಲೆ ಸವಾರಿ ಮಾಡ್ತೀನಿ.
ಜಡ್ಜು ಇಲ್ಲ ನಾನು ಜಡ್ಜು, ನಾನು ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ನೋ, ಮನೆಗೆ ಬಂದ ತಕ್ಷಣ ಆ ಮಗುವಿಗೆ ನೀನು ತಂದೆ ಅಷ್ಟೇ. ಹಾಗೆ ಬಗ್ಬೇಕು, ಮಗು ಸವಾರಿ ಮಾಡುತ್ತೆ, ಅದು ಓಡಾಡಿಸ್ಕೊಂಡು ಬಂದು ಮಗುವಿಗೆ ಖುಷಿಯಾಗುತ್ತೆ. ಹೆಂಡತಿಗೆ ಗಂಡನಾಗಿ, ಮಗುವಿಗೆ ತಂದೆಯಾಗಿ ಹೇಗೆ ಒಬ್ಬ ವ್ಯಕ್ತಿ ಹಲವಾರು ಪಾತ್ರಗಳನ್ನು ಹಾಕ್ತಾನೋ, ಹಾಗೆ ಆ ಪರಮಾತ್ಮನು ಹಲವಾರು ಪಾತ್ರಗಳನ್ನು ನಿಮಗಾಗಿ ನಿರ್ವಹಿಸಬಲ್ಲ. ಜಗದಾದಿ ಗುರುವಾಗಿದ್ದರೂ ಕೂಡ, ಒಬ್ಬ ಮಹಾರಾಜನಾಗಿದ್ದರೂ ಕೂಡ, ಒಬ್ಬ ಸ್ನೇಹಿತನ ಡ್ರೈವರ್ ಆಗಬಲ್ಲ. ರಥವನ್ನು ಓಡಿಸುವ ಒಬ್ಬ ರಥಿಕನಾಗಬಲ್ಲ. ಸ್ವಲ್ಪವೂ ಅಹಂ ಇಲ್ಲದೆ ಊಟಗಳನ್ನು ಎಲ್ಲ ಸಕರ ಜೊತೆಗೆ ಇದ್ದುಕೊಂಡು ಎಲ್ಲರಿಗೂ ಊಟ ಬಡಿಸ್ತಾ ಎಲ್ಲ ಹೆಂಜಲಿ ಎಲೆಗಳನ್ನೂ ತೆಗೆಯಬಲ್ಲ. ಸಮಯ ಬಂದಾಗ ಗೋವುಗಳ ಪ್ರಜೆಗಳ ರಕ್ಷಣೆಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ರಕ್ಷಿಸಬಲ್ಲ. ಇಂತಹ ಅವನಲ್ಲವೇ ನಮ್ಮ ದೈವನಾಗಲು ಸಾಧ್ಯ. ದೈವ ಅಂದರೆ ಪ್ರೇಮದ ಮೂಟೆ, ದೈವ ಅಂದರೆ ಕರುಣೆಯ ಮೂಟೆ, ದೈವ ಅಂದರೆ ಪರಿಶುದ್ಧತೆಯ ಮೂಟೆ, ದೈವ ಅಂದರೆ ಶುದ್ಧ ಚೈತನ್ಯ. ಅಲ್ಲಿ ಎಲ್ಲಿ ಚಿಟಿಕಿದ್ರೂ ಕೂಡ, ಈಗ ಅಕ್ಕಿ ಮೂಟೆನಲ್ಲಿ ಎಲ್ಲಿ ಚುಚ್ಚಿದ್ರೂ ಅಕ್ಕಿನೇ ಸುರಿಬೇಕು, ಹಾಗೆ ಜೇನು ಆ ರೀತಿಯಾಗಿ ಅವನು ಯಾವ ಮೂಟೆ ಬೇಕಾದರೂ ಆಗಬಲ್ಲ. ಹಿರಣ್ಯಕಶಿಪು ದ್ವೇಷದ ಮುಖಾಂತರ ನಾನು ಬರ್ತೀನಿ ಅಂತಂದರೆ ಅದಕ್ಕೂ ತಥಾಸ್ತು ಅಂತ ಹೇಳಿದ ವಿಷ್ಣು. ಶಾಪವನ್ನು ಕೊಡುವಂತಹ ಸಂದರ್ಭದಲ್ಲಿ ನೀನು ಭಕ್ತನಾಗಿ ಆದರೆ 7 ವರ್ಷ, ಅಥವಾ ನೀನು ದ್ವೇಷಿಯಾಗಿದ್ದರೆ 3 ವರ್ಷ ಅಂದಾಗ, ನಾನು ದ್ವೇಷಿಯ ಪಾತ್ರವನ್ನು ವಹಿಸಿದರೂ ಪರವಾಗಿಲ್ಲ, ನಿನ್ನ ಸಾನ್ನಿಧ್ಯವನ್ನು ಅಷ್ಟು ಅಗಲಿರಲು ಸಾಧ್ಯವಿಲ್ಲ ಅಂತ ಕೇಳಿಕೊಂಡು ಅಷ್ಟು ಕಾಲ ಅಂತ ಹೇಳಿ ದ್ವೇಷ ಮಾಡುವವನ ಪಾತ್ರವನ್ನು ಧರಿಸಿ ಬಂದ ಹಿರಣ್ಯಕಶಿಪು ಆಗಿ. ನೋಡಿ, ಅಂದರೆ ನಿನಗೆ ಏನು ಬೇಕು, ಯಾವ ಥರ ಬೇಕು, ನೀನು ಹಾಗೆ ಫ್ಲೆಕ್ಸಿಬಲ್. ಈ ಅಧ್ಯಾತ್ಮ ಅನ್ನೋದು ಒಟ್ಟಾರೆಯಾಗಿ ತಿಳಿದುಕೊಳ್ಳಬೇಕು. ಆ ಕೃಷ್ಣ ಅನ್ನೋ ಹೆಸರಲ್ಲಿ ಯಾವ ಹೆಸರನ್ನು, ದೈವವನ್ನು, ರೂಪವನ್ನು ಬೇಕಾದರೂ ಕೂರಿಸಿ, ಅಲ್ಟಿಮೇಟಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ದುರ್ಗುಣಗಳನ್ನು, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯಗಳನ್ನು ಬಿಟ್ಟು ವಿನಯ, ಕರುಣೆ, ಸಂಪತ್ತು, ಮಾನವೀಯತೆ, ಶಾಂತಿ, ಸಮಾಧಾನ, ಕ್ಷಮಾಗುಣ, ತ್ಯಾಗ, ಈ ರೀತಿಯಾದಂತಹ ಜೆಮ್ಸ್, ಪರ್ಲ್ ಅಂತ ಕರಿತೀವಲ್ಲ, ಹಾಗೆ ಮುತ್ತು ರತ್ನಗಳಿದ್ದ ಹಾಗೆ, ಹವಳಗಳಿದ್ದ ಹಾಗೆ. ಸೊ ಅಂತಹ ದೈವೀ ಗುಣಗಳನ್ನು ನೀವು ಹೊಂದಿ ನೀವು ಪರಮಾತ್ಮನ ಕಡೆಗೆ ಹೋಗಬೇಕಾಗತ್ತೆ. ಆ ಹೋಗುವಾಗ ನಿಮಗೆ ನೀವು ಇರುವಂತಹ ಸ್ತರ ಏನು, ಯಾವ ಮಟ್ಟದಲ್ಲಿ ನೀವು ಇದ್ದೀರಾ, ಯಾವ ಮಟ್ಟಕ್ಕೆ ನೀವು ಹೋಗಬೇಕಾಗಿದೆ, ಹೋಗುವಾಗ ನಿಮಗೆ ಯಾವುದು ತೀರ ಒಂದೇ ಸತಿ ಟೈಟ್ ಮಾಡೋಕ್ಕೂ ಆಗೋದಿಲ್ಲ. ಸ್ವಲ್ಪ ಲೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿಯಾಗಿ ನಿಮಗೆ ಇಷ್ಟ ಆಗುತ್ತೆ ಆ ರೀತಿಯಲ್ಲೇ ನೀವು ಹೋಗ್ತಾ ಸಾಧನೆಗಳನ್ನು ಮಾಡ್ತಾ ನಿಮಗೆ ಇಷ್ಟ ಬಂದಂಥ ಹೆಸರನ್ನು, ನಾಮವನ್ನು, ರೂಪವನ್ನು, ದೇವರನ್ನು, ದೈವವನ್ನು ನೀವು ಆಯ್ಕೆ ಮಾಡಿಕೊಂಡು ಅದರಂತೆ ದೈವಿ ಗುಣಗಳನ್ನು ಅಳವಡಿಸಿಕೊಳ್ತಾ ಅಸುರಿ ಗುಣಗಳನ್ನು ಬಿಡ್ತಾ ನೀವು ಸಾಧನೆಯ ಮುಂದೆ ಹೋದರೆ ನಿಮಗೆ ನೀವು ಬಯಸಿದ ರೀತಿಯಲ್ಲಿ ಮಾರ್ಗದಲ್ಲಿ ನಿಮ್ಮನ್ನು ಪ್ರೇರೇಪಿಸಿ ನಿಮ್ಮನ್ನು ಆತ್ಯಂತಿಕ ಮಟ್ಟಕ್ಕೆ ಕರೆದುಕೊಂಡು ಹೋಗಿ ಆಶ್ರಯವನ್ನು ಕೊಡ್ತಾ, ನಾನು ನಿನಗೆ ಆ ಮಾರ್ಗವನ್ನೇ ನಾನು ನಿಮಗೆ ಬೇಗ ಮುಟ್ಟುವ ರೀತಿಯಲ್ಲಿ ಮಾಡ್ತೇನೆ ಎಂಬುವಂತಹ ಭರವಸೆಯನ್ನು ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಭಗವದ್ಗೀತೆಯಲ್ಲಿ ನಮಗೆ ನೀಡಿದ್ದಾನೆ. ಎಂತಹ ಅದ್ಭುತವಾದಂತಹ ಭರವಸೆಗಳು, ಎಂತಹ ಅದ್ಭುತವಾದಂತಹ ಉದಾರತನದ ಭಾವನೆಗಳು ನಮ್ಮ ಗ್ರಂಥಗಳಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಆದ್ದರಿಂದ ಯಾರೂ ಕೂಡ ಅಧರ್ಮದಿಂದ ಅಥವಾ ಅನ್ಯಾಯದಿಂದ ಅಥವಾ ಅಧ್ಯಾತ್ಮ ರಹಿತರಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇಲ್ಲ. ವಿವೇಕಾನಂದರು ಈ ಮಾತನ್ನು ಹೇಳ್ತಾರೆ,
ಕೆಳದರ್ಜೆಯ ಆಧ್ಯಾತ್ಮಿಕತೆಯಿಂದ ಮೇಲ್ದರ್ಜೆಯ ಆಧ್ಯಾತ್ಮಿಕತೆಯ ಕಡೆಗೆ ಸಾಗುವುದೇ ಆಧ್ಯಾತ್ಮಿಕ ಪಯಣ ಅಂತ ಹೇಳಿ ಕರೀತಾರೆ. ಆದ್ದರಿಂದ ನೋಡಿ, ಪ್ರತಿಯೊಬ್ಬ ಮನುಷ್ಯನು ಕೂಡ ಅಲ್ಟಿಮೇಟಾಗಿ ಬಯಸ್ತಾ ಇರೋದು ಆನಂದವನ್ನು. ಆ ಆನಂದವೇ ನಿಮ್ಮ ನಿಜವಾದ ಸ್ವರೂಪ ಆಗಿದೆ. ಆನಂದ ಸ್ವರೂಪಿಗಳು ನೀವಾಗಿದ್ದೀರಾ. ಈ ಆನಂದವನ್ನು ಪಡೆಯಲಿಕ್ಕಾಗಿ ಯಾಕೆ ನಿಮ್ಮ ಮನಸ್ಸು ಸದಾ ತೊರೆಯುತ್ತೆ ಅಂತ ಹೇಳಿದ್ರೆ, ನೀವು ಆನಂದ ಸ್ವರೂಪಿಗಳಾಗಿರೋದ್ರಿಂದ. ಆದ್ದರಿಂದಲೇ ನೀವು ಈ ಆನಂದವನ್ನು ಎಲ್ಲೆಲ್ಲೋ ಹುಡುಕ್ತಾ, ಇಲ್ಲಿದೆ, ಹೊನ್ನಲ್ಲಿದೆ, ಮಣ್ಣಲ್ಲಿದೆ, ಹೆಣ್ಣಲ್ಲಿದೆ, ಪುರುಷನಲ್ಲಿದೆ, ಗಂಡಲ್ಲಿದೆ, ಇನ್ನೆಲ್ಲೋ ಇದೆ, ಜೇಮ್ಸಲ್ಲಿದೆ, ಹುಡುಕ್ತಾ ಇದ್ದಾನೆ ಮನುಷ್ಯ, ಹುಡುಕ್ತಾ ಇದ್ದಾನೆ. ಆದರೆ ಆನಂದವನ್ನೇ ಹುಡುಕ್ತಾ ಇರೋದು. ಆದ್ದರಿಂದ ಎಲ್ಲರೂ ಕೂಡ ನನ್ನ ಮಾರ್ಗವನ್ನೇ ಅನುಸರಿಸ್ತಾರೆ ಅಂದರೆ ಆನಂದವನ್ನೇ ಎಲ್ಲರೂ ಹುಡುಕ್ತಾ ಇರೋದು. ಇದು ಸ್ಪಷ್ಟವಾದಂಥ ಮಾತು. ಯಾರು ಕೂಡ ನಾನು ದೇವರನ್ನು ನಂಬೋದಿಲ್ಲ ಅಲ್ಲ. ದೇವರನ್ನು ನಂಬದವನು ನಾಸ್ತಿಕ ಅಲ್ಲ, ತನ್ನನ್ನು ತಾನು ನಂಬದವನು ನಾಸ್ತಿಕ ಅಂತ ವಿವೇಕಾನಂದರು ಹೇಳ್ತಾರೆ. ಎಂತಹ ಮಾತು! ಅದು ಚೆನ್ನಾಗಿ ಈಗ ಅರ್ಥ ಆಗ್ತಾ ಇದೆ. ತನ್ನನ್ನು ತಾನು ಯಾರು ಅರ್ಥ ಮಾಡ್ಕೊಳ್ಳಲ್ವ? ನೀನು ಮಾಡು ಪ್ರತಿ ಕ್ಷಣನೂ ನೀನು ಆನಂದಕ್ಕೋಸ್ಕರ ತೋರಿತಾ ಇದೆಯಾ? ಯೋಚನೆ ಮಾಡು. ಒಂದು ಕಣ್ಣು ಮಿಟುಕಿಸುವುದನ್ನು ನಿಲ್ಲಿಸೋದರಿಂದ ಹಿಡಿದು, ಒಂದು ಊಟವನ್ನು ಮಾಡೋದರಿಂದ ಹಿಡಿದು, ಮತ್ತು ಏನೇ ಮಾಡುವುದ್ರ ನಿನ್ನ ಪ್ರತಿಯೊಂದು ಚಟುವಟಿಕೆಯು ಆನಂದಕ್ಕಾಗಿ ಮೀಸಲಾಗಿದೆ. ಅದರ ಉದ್ದೇಶ ಆನಂದ ಪಡಿಬೇಕು ಅಂತ. ಇಂತಹ ಆನಂದಕ್ಕಾಗಿಯೇ ನೀನು ಯಾಕೆ ಆತೋರಿತಾ ಇದೆಯಾ ಅಂದರೆ, ನಿನ್ನ ಸ್ವರೂಪನೇ ಆನಂದ ಆಗಿಬಿಟ್ಟಿದೆ. ನೀನೇ ಆನಂದ ಸ್ವರೂಪಿಯಾಗಿದ್ದೀಯ. ಆದ್ದರಿಂದ ಯಾರೂ ಕೂಡ ಅಧ್ಯಾತ್ಮ ರಹಿತರಲ್ಲ. ಎಲ್ಲರೂ ಆಧ್ಯಾತ್ಮಿಕರೇ. ಎಲ್ಲರೂ ಕೂಡ ಆಧ್ಯಾತ್ಮಿಕರಾಗಿಯೇ ಇರೋದು. ಅವರ ಮೂಲ ಸ್ವರೂಪ ಆನಂದ ಸ್ವರೂಪನೇ. ಆದರೆ ಅವರಿಗೆ ದಾರಿ ತಪ್ಪೋಗೋಗಿದೆ. ಆನಂದವನ್ನು ಎಲ್ಲೆಲ್ಲೂ ಹುಡುಕ್ತಾ ಇದ್ದಾರೆ. ಆದರೆ ಹುಡುಕ್ತಾ ಇರೋದಂತೂ ಆನಂದ. ಆದ್ದರಿಂದ ಅವರೆಲ್ಲ ನನ್ನ ಮಾರ್ಗದಲ್ಲೇ ಇದ್ದಾರೆ. ಇದು ಅದರ ಅರ್ಥ. ಈ ಹುಡುಕುವ ರೀತಿಯನ್ನು ಬದಲಾಯಿಸಿಕೊಂಡು ಬಿಟ್ಟರೆ, ಅವರ ಇಚ್ಛೆಗೆ ತಕ್ಕ ಹಾಗೆ ಬದಲಾಯಿಸಿಕೊಂಡರೂ ಕೂಡ ಅದಕ್ಕೂ ನಾನು ಫ್ಲೆಕ್ಸಿಬಲ್ ಆಗಿದ್ದು, ಅವರನ್ನು ಅದೇ ಮಾರ್ಗದಲ್ಲಿ ನಾನು ಪ್ರಚೋದಿಸ್ತಾ, ಪ್ರೇರೇಪಿಸ್ತಾ, ಸಪೋರ್ಟ್ ಮಾಡ್ತಾ, ಕೊನೆಗೆ ಅವರ ಆತ್ಯಂತಿಕ ಮಟ್ಟವನ್ನು ಮುಟ್ಟಲಿಕ್ಕೆ ನಾನು ಸಹಾಯವನ್ನು ಮಾಡ್ತೇನೆ, ಅನುಕೂಲವನ್ನು ಮಾಡ್ತೇನೆ. ಮತ್ತು ಅವರು ಮುಂದುವರೆದುಕೊಂಡು ಹೋಗ್ತಾರೆ ಎಂಬುವಂತಹ ಒಂದು ಭರವಸೆಯನ್ನು, ಒಂದು ನಂಬಿಕೆಯನ್ನು, ಆಶ್ವಾಸನೆಯನ್ನು ಮತ್ತು ಸತ್ಯವಾದಂತಹ ವಾಕ್ಯವನ್ನು ಶ್ರೀಕೃಷ್ಣನು ನಮಗೆಲ್ಲರಿಗೂ ನೀಡ್ತಾನೆ. ಆದ್ದರಿಂದ ಗೀತೆ ಒಂದು ಪ್ರೇಮ ಸಾಗರ, ಗೀತೆ ಒಂದು ಕರುಣಾ ಸಾಗರ ಇದ್ದಾಗೆ, ಅಮೃತದ ಮಡು. ಈ ಅಮೃತದ ಮಡುವಿನಲ್ಲಿ ಯಾರು ಮಿಂದರೆ ಅವರು ಅಮೃತ ಪುತ್ರರೇ ಆಗ್ತಾರೆ ಹೊರತು ಎಂದಿಗೂ ಕೂಡ ಯಾವುದೇ ದೃಷ್ಟಿಯಲ್ಲೂ ಕೂಡ ಅವರು ನಾಶ ಹೊಂದುವುದಿಲ್ಲ, ಅವ್ರಿಗೆ ಅನ್ಯಾಯ ಆಗುವುದಿಲ್ಲ. ನಾನೇ ಜ್ವಲಂತ ಸಾಕ್ಷಿಯಾಗಿದ್ದೇನೆ. ಕಾಲೇಜಿನ ಸಂದರ್ಭಗಳಲ್ಲಿ ನಾನು ಗೀತೆಯನ್ನು ಓದುವಾಗ ನನಗೆಲ್ಲರೂ ಹೇಳಿದ್ದುಂಟು, ಏನು ಎಲ್ಲ ಬಿಟ್ಟು ಹೋಗಿ ಕೂತ್ಕೊಂಡು ಯಾವುದೋ ಗುಡ್ಡೆ ಮೇಲೆ ಕೂತ್ಕೋತೀಯ, ಓದ್ತಾ ಇರ್ತೀಯ ಯಾವಾಗಲೂ, ಏನಿದೆ ಇದೆಲ್ಲ ಬಿಡು, 60 ವರ್ಷ ಆದಮೇಲೆ ಮಾಡುವಂಥದ್ದು. ಓದೋ ಟೈಮ್ನಲ್ಲಿ ಓದು, ಇದನ್ನು ಮಾಡು, ಅದನ್ನು ಮಾಡು, ನೀನು ಬೇಗ ಉದ್ಧಾರ ಆಯ್ತೀಯ. ಬ್ರೆಡ್ ಆ್ಯಂಡ್ ಬಟರ್ ಯು ಹ್ಯಾವ್ ಟು ಅರ್ನ್ ಮ್ಯಾನ್, ನಾಟ್ ದಿಸ್, ಆಲ್ ದೀಸ್ ಥಿಂಗ್ಸ್ ಆರ್ ಸ್ಟುಪಿಡಿಟಿ ಅಂತ ಹೇಳಿದಂತಹ ಪಂಡಿತೋತ್ತಮರುಗಳು ಕೂಡ ಇವತ್ತು ಯಾವ ರೀತಿಯ ಜೀವನ ಶೈಲಿ ಕಟ್ಕೊಂಡಿದ್ದಾರೋ ಅದಕ್ಕಂತ 100 ಪಟ್ಟು ಹೆಚ್ಚು ನಾನು ಬಯಸದೇ ಇದ್ದದ್ದನ್ನೆಲ್ಲವನ್ನು ಕೊಟ್ಟು ನನ್ನನ್ನು ಆಶೀರ್ವದಿಸಿ, ನನ್ನ ಕುಟುಂಬವನ್ನು ಆಶೀರ್ವದಿಸಿ, ಪರಮಾತ್ಮನು ಈ ಶ್ಲೋಕದ ಮುಖಾಂತರ ಕೊಟ್ಟಿರುವಂಥ ವಾಕ್ಯವನ್ನು ರುಜುವಾತು ಮಾಡಿಕೊಂಡಿದ್ದಾನೆ. ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ನಮೇ ಭಕ್ತ ಪ್ರಣಶ್ಯತಿ ಅಂದ ಹಾಗೆ, ನನ್ನ ಭಕ್ತರು ಎಂದಿಗೂ ಅಂತ್ಯವಾಗಲಾರರು ಅಂದ ಹಾಗೆ, ಕೈ ಬಿಡದೆ ನನ್ನನ್ನು ಎಲ್ಲದರಲ್ಲೂ ಕೂಡ ಮುನ್ನಡೆಸ್ತಾ ಇದ್ದಾನೆ. ನಾನು ಶರಣಾಗತನಾಗಿದ್ದೇನೆ.
ಆ ಕೃಷ್ಣ ಪರಮಾತ್ಮನನ್ನು ನನ್ನನ್ನು ಹೇಗೆ ನಡೆಸಿಕೊಂಡು ಹೋಗ್ತಾನೋ, ಯಾವ ಕೆಲಸ ಮಾಡುವಂಥ ಅಣತಿ ಮಾಡ್ತಾನೋ, ಆ ಯಾವ ರೀತಿಯಾಗಿ ಆಂತರ್ಯದಿಂದ ನನ್ನನ್ನು ಪ್ರೇರೇಪಿಸುತ್ತಾನೋ ಆ ರೀತಿಯಾಗಿಯೇ ನಾನು ಕೆಲಸವನ್ನು ಮಾಡ್ತಾ ಹೋಗ್ತೇನೆ ಎಂಬುವಂತಹ ಮಾತನ್ನು ಹೇಳ್ತಾ, ಪರಮಾತ್ಮನ ವಾಕ್ಯ ಎಷ್ಟು ಅದ್ಭುತ, ಎಷ್ಟು ವಿಶಾಲ ಮನಸ್ಸು, ಎಷ್ಟು ಪ್ರೇಮ ಕಾರುಣಿಗ, ಎಷ್ಟು ಪ್ರೇಮ ಮೂರ್ತಿ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಇಂತಹ ಭಗವದ್ಗೀತೆ, ಇಂತಹ ಸನಾತನ ಧರ್ಮ ಇದೆಯಲ್ಲ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದರ ಒಂದು ಉದ್ದ ಆಳ ಅಗಲವನ್ನು ಅರ್ಥ ಮಾಡಿಕೊಂಡು ನಾವು ಅಮೃತದ ಮಡುವಾಗಿರ್ತಕ್ಕಂಥ ಗೀತೆಯಲ್ಲಿ ನಾವು ತುಮುಕಿಬಿಟ್ಟರೆ ಅಮೃತ ಪುತ್ರರಾಗಿ ಬಿಡ್ತೀರ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಃ ಆಯೇದಾಮಾನಿ ದಿವ್ಯಾನಿ ಚಕ್ಷುಃ. ನಾವೆಲ್ಲರೂ ದಿವ್ಯಾತ್ಮರು, ಅಮೃತ ಪುತ್ರರು ಎಂಬುವಂತಹ ವೇದ ಘೋಷಗಳನ್ನು ವಿವೇಕಾನಂದರು ಕೂಡ ಹೇಳಿದರು. ಸೊ ಅದೆಲ್ಲವೂ ಕೂಡ ಆಗಲಿ. ನಿಮಗೂ ಕೂಡ ನಿಮ್ಮ ಮಾರ್ಗದಲ್ಲಿ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಿ. ದೇವರು ಹೀಗೆ ಮಾಡು ಅಂತ ಹೇಳಲ್ಲ. ಒಬ್ಬನಿಗೆ ಒಂದು ಬಟ್ಟೆ ಮೆಜರ್ಮೆಂಟು ಆದರೆ ಇನ್ನೊಬ್ಬನಿಗೆ ಇನ್ನೊಂದು ಮೆಜರ್ಮೆಂಟ್ ಆಗುತ್ತೆ. ಆ ಒಬ್ಬನಿಗೆ ಒಂದು ಫುಡ್ ತಿಂದರೆ ಇನ್ನೊಬ್ಬನಿಗೆ ವಿಷ ಆಗುತ್ತೆ. ಆದ್ದರಿಂದ ಒಂದೇ ಫುಡ್ಡು, ಒಂದೇ ಫಿಟ್ಟಿಂಗು, ಒಂದೇ ಡ್ರೆಸ್ಸು ಎಲ್ಲರಿಗೂ ಆಗೋದಿಲ್ಲ ಸೈಜು. ಆದ್ದರಿಂದ ನೀನು ಹೇಗೆ ಬೇಕು ಹೇಳೋ ಹಾಗೆ ಫ್ಲೆಕ್ಸಿಬಲ್ ಆಗಿ ಬಂದು ನಿನ್ನ ದಾರಿಗೆ ಬಂದು ನಾನು ನಿನ್ನನ್ನು ಕರ್ಕೊಳ್ತೇನೆ. ಆಟದ ಮುಖಾಂತರ ಪಾಠವನ್ನು ಹೇಳಿಕೊಡುವ ಮೇಷ್ಟ್ರು ಎಲ್ಲರಿಗೂ ಇಷ್ಟ ಅಲ್ವಾ? ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿ ಪ್ರೀತಿಯಿಂದ ನಮ್ಮನ್ನು ದಾರಿಗೆ ತಂದು ತೀಡಿದಂತಹ ಗುರುಗಳು ನಮಗೆ ಇಷ್ಟ ಆಗ್ತಾರಲ್ವ? ನನ್ನನ್ನು ಹಾಗೆ ತೀಡಿದಂತಹ ಎಲ್ಲ ಸಕಲ ಗುರುಗಳಿಗೂ ಈ ಮುಖಾಂತರ ನಮನಗಳನ್ನು ಅರ್ಪಿಸ್ತೇನೆ. ಹಾಗೂ ಜಗದಾದಿ ಗುರುವನ್ನು ನೆನೆತಾ ಆತನ ಪ್ರೇಮವನ್ನು ತುಂಬಿಕೊಳ್ತಾ ನಿಮಗೂ ಆತನ ಪ್ರೀತಿ ಎಲ್ಲವೂ ಸಿಗಲಿ, ನಿಮಗೆ ನಿಮ್ಮ ಕುಟುಂಬದವರಿಗೂ ಸಿಗಲಿ ಅಂತ ಹೇಳ್ತಾ ಈ ಒಂದು ಶ್ಲೋಕದನ್ನು ನೀವು ಅರ್ಥ ಮಾಡಿಕೊಂಡ್ರಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.